ಇದ್ದಕ್ಕಿದ್ದಂಗೆ ಇವತ್ತಿಂದ 3 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ ಜಾಸ್ತಿ ಆಯಿತು, 3 ರೂಪಾಯಿ ಡೀಸೆಲ್ ಜಾಸ್ತಿ ಆಗಿದೆ. ಇಷ್ಟಕ್ಕೆ ಸೀಮಿತ ಆಗಲ್ಲ. ನಾನು ಹಿಂದೇನೂ ಹೇಳಿದ್ದೆ ಪ್ರೆಸ್ ಮೀಟಲ್ಲಿ, 100ಕ್ಕೂ 100ರಷ್ಟು 3 ರೂಪಾಯಿ ಥರ ಇನ್ನೊಂದು ವಾರ 10 ದಿವಸದಲ್ಲಿ 30ರಿಂದ 40 ರೂಪಾಯಿ ಜಾಸ್ತಿ ಮಾಡ್ತಾರೆ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ಗೆ. ಈಗೇನು 100 ರೂಪಾಯಿ ಇದೆ, 130 150 ರೂಪಾಯಿಗೂ ಆಗೋವರೆಗೂ ಆಗುತ್ತೆ. ಯುದ್ಧ ಆರಂಭ ಆದಮೇಲೆ 80 ದಿವಸದಿಂದ ನಿರಂತರವಾಗಿ ಪೆಟ್ರೋಲಿಯಂ ಕಂಪನಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಸುಮಾರು ಒಂದು ದಿವಸಕ್ಕೆ 1200 ಕೋಟಿ ಲಾಸ್ ಆಗ್ತಾಯಿದೆ ಅಂತ ಹೇಳ್ತಾವ್ರೆ. ನಾವು ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ನ ಜಾಸ್ತಿ ಮಾಡಿಲ್ಲ. ಇಡೀ ಪ್ರಪಂಚಾದ್ಯಂತ ಎಲ್ಲ ದೇಶಗಳಲ್ಲೂ 50%, 40%, 80%ವರೆಗೂ ಜಾಸ್ತಿ ಮಾಡಿಬಿಟ್ಟವ್ರೆ 1 ಲೀಟ್ರು ಡೀಸೆಲು 1 ಲೀಟ್ರು ಪೆಟ್ರೋಲ್ ಬೆಲೆ. ನಾವು ಮಾತ್ರ ಮಾಡಿಲ್ಲ. ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಎಲ್ಲ ಲಾಸನ್ನು ನಾವೇ ಭರಿಸ್ತಾ ಇದ್ದೀವಿ ಅಂತ ಹಸಿ ಸುಳ್ಳನ್ನು ಜನರ ಮುಂದೆ ತಂದಿಡುವಂಥ ಕೆಲಸ. 103 ರೂಪಾಯಿ ಇದ್ದಿದ್ದು 93 ರೂಪಾಯಿ ಇದ್ದಿದ್ದು ಡೀಸೆಲು 96 ರೂಪಾಯಿ ಆಗಿದೆ. ಅಷ್ಟು ಸೇಲ್ ಮಾಡ್ತಿದ್ದೋ ಅಮೌಂಟ್ಗೆ ಕೇಂದ್ರ ಸರ್ಕಾರಕ್ಕೆ ಲಾಸ್ ಆಗ್ತಿತ್ತ?